ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ನಗರ ಭಾಗದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 382/2020/21 ತಾಲೂಕು ಸಮಿತಿ ಹರಿಹರ ವತಿಯಿಂದ ಒಳ ಮೀಸಲಾತಿ ನೀಡುವ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಂತ ಹರಿಹರ ನಗರದ ಎಕೆ ಕಾಲೋನಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರು ಕಾಲೋನಿಗೆ ಮುಖಾಂತರ ತಾಲೂಕು ಆಫೀಸ್ ಆವರಣದವರೆಗೂ ಬಂದು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹಿರಿಯರು ಮಾತನಾಡಿ, ಸರ್ಕಾರ ನಮ್ಮ ದಲಿತರಿಗೆ ನೀಡಬೇಕಾದ ಮೀಸಲಾತಿಯನ್ನು ನೀಡುವ ನಿಟ್ಟಿನಲ್ಲಿ ಮೀನಾಮೇಷ ಎಣಿಸಬಾರದು. ನಾಳೆ ದಿನಾಂಕ 27/3/2026ರಂದು ಸಿದ್ದರಾಮಯ್ಯನವರು ಹೇಳಿದ ಹಾಗೆ ದಲಿತರಿಗೆ ಮಾತು ಕೊಟ್ಟ ಹಾಗೆ ಮೀಸಲಾತಿಯನ್ನು ಕೊಟ್ಟು ದಲಿತರಿಗೆ ಗೌರವವನ್ನು ಒದಗಿಸಿಕೊಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರಿಂದ ದೂರವಾಗುತ್ತೆ ಎನ್ನುವ ಖಡಕ್ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಹಾಗೂ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲೇಬೇಕು. ನಾವು ನಿನ್ನೆ ಮೊನ್ನೆಯಿಂದ ಹೋರಾಟ ಮಾಡ್ತಿರೋದಲ್ಲ, ವರ್ಷಗಳೇ ಕಳೆದು ಹೋಗಿವೆ. ನಮ್ಮ ಹಿರಿಯ ಜೀವಗಳು ಹೋರಾಟಗಳನ್ನು ಮಾಡ್ತಾ ಯಾವುದೇ ಮೀಸಲಾತಿಯನ್ನು ಕಾಣದೆ ಕಣ್ಮರೆಯಾಗಿದ್ದಾರೆ. ಆ ರೀತಿ ಇನ್ನು ಮುಂದೆ ಯಾವ ಕಾರಣಕ್ಕೂ ಆಗಲು ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಎಲ್ಲ ಯುವಕರು ಘೋಷಣೆಗಳನ್ನು ಕೂಗಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹರಿಹರ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸರವರು ಮಾತನಾಡಿ, ಮುಖ್ಯಮಂತ್ರಿಗಳು ನಮ್ಮ ಕೆಲವು ಹಕ್ಕು ಒತ್ತಾಯಗಳನ್ನು ನಿಮ್ಮ ಗಮನಕ್ಕೆ ತರಬಯಸ್ತಾ ಇದೆ. ಅವುಗಳನ್ನು ತಾವು ಪರಿಷ್ಕರಿಸಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಮತ್ತು ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಗ್ರಾಮಾಂತರ ಭಾಗಗಳಿಂದ ಸಹ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಮುದಾಯ ರೊಚ್ಚಿಗೆದ್ದಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡಿಲ್ಲವ ಮಡಿ. ನಾಳೆ ಬರುವಂತಹ 27ನೇ ತಾರೀಕಿಗೆ ಏನಾದರೂ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ನ್ಯಾಯಯುತವಾಗಿ ಬರೋಂಥ ಮೀಸಲಾತಿಯನ್ನು ಕೊಡದೆ ಹೋದರೆ 6% ನಮಗೆ ಕೊಡಬೇಕಂತ ಸದಾಶಿವ ಆಯೋಗದಲ್ಲಿ ಹೇಳಿದೆ. ತಮ್ಮ ಇದಕ್ಕೋಸ್ಕರ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ನೀವು ತೆಗೆಸ್ಕೊಂಡು ಕೂಡ ಅದನ್ನು ಕೂಡ ಮಾಡ್ತಾ ಇಲ್ಲ ಅಂದರೆ ನೀವು ಮಾದಿಗ ಸಮುದಾಯದ ವಿರೋಧಿ ಸರ್ಕಾರ ಅಂತಂದು ಸ್ಪಷ್ಟವಾಗಿದೆ. ಆದರೂ ಕೂಡ 27ನೇ ತಾರೀಕಿನ ತನಕ ಟೈಮ್ ಕೊಡ್ರಿ ಅಂತ ಕೇಳಿದಿರಿ. ಆದ್ದರಿಂದ ಇಡೀ ರಾಜ್ಯದಂತ ನಮ್ಮ ಮಾದಿಗ ಸಮುದಾಯ ಇವತ್ತು ತಮ್ಮ 27ನೇ ತಾರೀಕನ್ನು ನೋಡ್ಕೊಂತ ಕುಂತೈತಿ. ನಾಳೆ 27ನೇ ತಾರೀಕಿಗೆ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದರೆ ಬಾಗಲಕೋಟೆ ಮತ್ತು ದಾವಣಗೆರೆಯ 2 ಉಪಚುನಾವಣೆಯಲ್ಲಿ ಪಕ್ಷಾತೀತವಾಗಿ ನಮ್ಮ ದಲಿತ ಸಂಘ ಸಮಿತಿ ಮತ್ತು ಬಿ ಕೃಷ್ಣಪ್ಪ ವೇದಿಕೆ ವತಿಯಿಂದ ನಮ್ಮ ಒಳ ಮೀಸಲಾತಿಗಾಗಿ ಈಗಾಗಲೇ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ಮಾದಿಗ ಬಂಧುಗಳು ಇಷ್ಟೇ ನಾವು ಹೇಳೋದು. ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಎಚ್ ಆಂಜನೇಯವರು, ಮುನಿಯಪ್ಪನವರು ಮತ್ತು ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ದಾರೆ. ನಮ್ಮ ಒಳ ಮೀಸಲಾತಿಯನ್ನು ನಾಳೆ 27ನೇ ತಾರೀಕು ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರ ಮೇಲೆ ನಂಬಿಕೆ ಇದೆ. ಬಂಧುಗಳೇ, ನಾವು ಈಗಾಗಲೇ ನಾಗಮೋಹನ್ ದಾಸ್ ಅವರು ಹೇಳಿದ ಪ್ರಕಾರ ನಮಗೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಅನ್ಯಾಯ ಆಗಿದೆ. ಅದು ನಾವು ಸರಿಪಡಿಸ್ಕೊಳ್ಳಲಿದ್ದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡೋ ಮುಖಾಂತರ ಮತ್ತು ಹರಿಹರ ಬಂದ್ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತದೆ. ನನ್ನ ತಮ್ಮಂದೇನ್ರಿ ಅದು ವರ್ಷದಿಂದ ಒಳ ಮೀಸಲಾತಿ ಹೋರಾಟಕ್ಕೆ ನಾಗಮೋಹನ್ ದಾಸ್ ಅವರು ಏನು ಈ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಕೂಡ ನಮ್ಮ ದಲಿತ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಆದರೂ ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ಯಾವುದೇ ಒಂದು ಭಾಷಣದಾಗ ಹೇಳ್ತೀರಿ ಜೈ ಭೀಮ್ ಜೈ ಅಂಬೇಡ್ಕರ್ ಅಂತಂದು ಹೇಳ್ತೀರಿ, ಆ ವಂಶಸ್ಥರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು ಸರ್ಕಾರದವರು. ಪ್ರತಿಯೊಬ್ಬ ರಾಜಕಾರಣಿಗಳೂ ಈ ಸಂದರ್ಭ ಅವಕಾಶ ಬಂದಾಗ ಐತಲ್ಲ, ನಾವು ದಲಿತರ ಪರವಾಗಿ ಅದಾವಿ, ದಲಿತರ ಜೊತೆಗೆ ಅದಾವಿ ಅಂತಂದೇಳಿ ಪ್ರತಿಯೊಂದಕ್ಕೂ ನೀವು ಭಾಷಣದೊಳಗೆ ಮಾತಾಡ್ತೀರಿ. ಇಲ್ಲಿ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನೀವು ನಿಂತ್ಕೊಂಡಿಲ್ಲ ಅಂದ್ರಪ್ಪ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗೇಡಿನ ಸಂಗತಿ. ದಯಮಾಡಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳೋದು ಏನಂದ್ರಪ್ಪ ಅಂದರೆ
ನೀವು ಇವತ್ತಿನ ದಿವಸ ನಮಗೆ ನೋವು ಕೊಡ್ತಾ ಇರ್ಬೋದು. ನಾಳೆ 2028ಕ್ಕೆ ರಾಜ್ಯಾದ್ಯಂತ ದಲಿತ ಸಂಘರ್ಷ. ಇಂದಿನ ನಮ್ಮ ಪೂರ್ವಿಕರು 35-40 ವರ್ಷದಿಂದ ನಿರಂತರ ಒಳ ಮೀಸಲಾತಿಯನ್ನು ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇನ್ನೇನು ಚೆಂಡು ಅಂಗಳದಲ್ಲಿ ಬಂದಿದೆ, 27ಕ್ಕೇನೋ ಒಂದು ಈ ಕ್ಯಾಬಿನೆಟ್ ಒಳಗಡೆ ಪಾಸ್ ಮಾಡ್ದಂತ ಹೇಳಿದ್ದಾರೆ. ಆ 27ಕ್ಕೆ ಆದರೆ ನಮ್ಮೆಲ್ಲ ಮಾದಿಗೆ ಜಯ ಸಿಕ್ಕಂಗಾಗುತ್ತೆ. ಏನು ಪೂರ್ವಿಕರು ಹಿಂದೆ ಸಾವು ನೋವು ಬದುಕಿನ ನಡುವೆ ಹೋರಾಟ ಮಾಡಿ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಕೆಲವು ವಿರೋಧಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅದರ ಜೊತೆಗೆ 27ಕ್ಕೆ ನಾವು ಕಾಯೋಣ ಶಾಂತಿಯುತವಾಗಿ. 27ಕ್ಕೆ ಜಾರಿ ಆಗಲಿದ್ದರೆ ನಾವು ಇಡೀ ಸಂಪೂರ್ಣ ನಮ್ಮ ತಾಲೂಕನ್ನು ಸ್ತಬ್ಧ ಮಾಡಬೇಕು. ನಾವೆಲ್ಲ ಕರೆ ಕೊಟ್ಟು ನಮ್ಮ ಸಮುದಾಯನ ಹೆಚ್ಚಿಸಬೇಕು. ನಾವೇನಾರು ಈಗ ಜಾಗೃತ ಆಗಲಿಲ್ಲ ಅಂದರೆ ನಮ್ಮ ಮಕ್ಕಳು ಇನ್ನೊಂದು ಸಲ ಜೀತ ಮಾಡೋದೇ ತಪ್ಪಿಲ್ಲ. ದಯವಿಟ್ಟು ಎಲ್ಲ ಇದು ನೋಡಿದ್ವಿ ಕಮ್ಮಿ ಬಂದರೆ ನಮ್ಮ ಮಕ್ಕಳು ಮುಂದಿನ ಸಲ ಜೀತ ಮಾಡೋಕ್ಕಾಗುತ್ತೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಮುಂದಿನ ಸಲ ಹೆಚ್ಚೆಚ್ಚು ಜನಸಂಖ್ಯೆ ಹೆಚ್ಚಾಗಿ ಸೇರೋಣ. ರಾಜ್ಯದ ಮುಖಂಡರೇ, ಇವತ್ತಿನ ದಿನ ಹರಿಹರ ನಗರದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಬಂದು ನಾವೆಲ್ಲ ಅದರಲ್ಲಿ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳು ನಮ್ಮವು. ಮೊದಲನೇದಾಗಿ ಒಳ ಮೀಸಲಾತಿ ಜಾರಿ ಮಾಡುವಂತೆ 27ನೇ ತಾರೀಕೇನು ಸದನ ಇದೆಯಲ್ಲ, ಆ ಸದನದಲ್ಲಿ ನಿರ್ಣಯಗೊಳ್ಬೇಕಂತ. ಯಾಕಪ್ಪ ಅಂತಂದರೆ ನಮಗೆ ಬುದ್ಧಿಜ್ಞಾನ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನಾವು ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ ಅಷ್ಟೇ. ನಮಗೆ ಒಳ ಮೀಸಲಾತಿಯನ್ನು ಸಿಕ್ಕಿಲ್ಲ. ಈಗ ಒಂದು 6 ತಿಂಗಳು ಆಗಿರ್ಬೋದೇನು ಅನಿಸುತ್ತೆ, ಬೇಡ 3 ತಿಂಗಳಾಗಿರ್ಬೋದು. ಈಗಿರ್ತಕ್ಕಂಥ ಸರ್ಕಾರ ಜಾರಿ ಮಾಡಿದೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಗೆ.